ಆಮೇಲೆ ಅವನು ಹೈಟು ಪರ್ಸನಾಲಿಟಿ ತುಂಬಾ ಸ್ಮಾರ್ಟ್ ಆಗಿರ್ತಾನೆ ಹುಡುಗ. ಅವನು ಮಹಾರಾಜನ ಹತ್ರ ಕೆಲಸ ಮಾಡ್ಬೇಕಾದ್ರೆ ಮಹಾರಾಜರಿಗೆ ಹುಲಿ ಅಟ್ಯಾಕ್ ಆಗತ್ತೆ. ಆ ಮಹಾರಾಜರನ್ನ ಬದುಕಿಸ್ತಾನ ಹುಲಿ ಜೊತೆ ಹೋರಾಟ ಮಾಡಿ. ಆ ಮಹಾರಾಜರು ಇಡೀ ಕಾಡೆ ನೀರ್ ತಗೊಂಡ್ಬಿಡು ಅಂತ ಹೇಳ್ಬಿಡ್ತಾರೆ. ಆಮೇಲೆ ತಾಯಿ ನನಗೆ ಒಂದು ಬನ್ನಿ ಮರ ಬೇಕು ಗಿಡ ಇದು ಪೂಜೆ ಮಾಡಕ್ಕೆ ಅಂತ ಹೇಳಿರ್ತಾಳೆ. ಇವನ್ ಇದಿರ್ತಾನಲ್ಲ ಸಾಲಿಡ್ ಆಗಿರ್ತಾನಲ್ಲ, ಅದೇನ್ ಇವಳು ಪೊಟ್ರೆ ಒಳಗೆ ಹೋಗಿರ್ತಾಳಲ್ಲ ಅದು ಬನ್ನಿ ಮರ, ಅದನ್ನೇ ಕಿತ್ಕೊಂಡು ಹೆಗಲ್ ಮೇಲೆ ಉತ್ಕೊಂಡ್ ಬಂದು ತಮ್ಮ ಮನೇಲಿ ಇಟ್ಬಿಡ್ತಾರೆ. ಅವಾಗ ಅವಳಿಗೆ ಅಲ್ಲಂತೂ ಹಣ್ಣು ಏನೇನೋ ನೀರು ಸಿಗ್ತಾ ಇರುತ್ತೆ, ಇಲ್ಲಿ ಏನು ಸಿಗ್ತಿರೋದಿಲ್ಲ. ರಾತ್ರಿ ಅವ್ರ ತಾಯಿ ರೊಟ್ಟಿ ಮಾಡಿ ಇಟ್ಟಿರ್ತಾಳೆ, ಅದ್ರೊಳಗೆ ಒಂದೊಂದು 3 ರೊಟ್ಟಿ ಕತ್ಕೊಂಡ್ ಬಂದು ತಿಂದ ಅಲ್ಲೇ ಒಳಗೆ ಪೊಟ್ರೆ ಒಳಗೆ ಇರ್ತಾಳೆ ರಾತ್ರಿ ಮಾತ್ರ. ಅವ್ನು ಕೇಳ್ತಾನೆ ತಾಯಿಗೆ, ಯಾಕಮ್ಮ ರೊಟ್ಟಿ ಕಡಿಮೆ ಇಡ್ತಾ ಇದೆಯಲ್ಲ? ನನಗಿಲ್ಲಪ್ಪ ಇಷ್ಟು ಇಡ್ತಿದ್ದೀನಿ. ನನಗೆ ಯಾರು ತಗೊಂಡು ಹೋಗ್ತಾರೆ ಇಲ್ಲಿ ಬಂದು? ಹೋಗ್ತಾನೆ. ಇವಳು ಬರ್ತಾಳೆ, ಬಂದು ಆ ರೊಟ್ಟಿ ತಗೊಂಡು ಹೋಗ್ತಿ ಕೈ ಹಿಡಿಸಿ ಇಳಿಸ್ತಾರೆ. ಅಮ್ಮ ಕಳ್ಳರು, ಬಂಗಾರ ಕದಿಯೋ ಕಳ್ಳರು ಇದ್ದಾರೆ, ಆದ್ರೆ ಇದು ರೊಟ್ಟಿ ಕದಿಯೋ ಕಳ್ಳರು ಬಂದರು ನಮ್ಮ ಮನೆಗೆ, ಬಾ ಅಮ್ಮ ಅಂದ. ಅವಳು ಬಂದು ದೀಪ ಇಟ್ಕೊಂಡು ಬರ್ತಾಳೆ. ನೋಡಿದ್ರೆ ಇವಳು ಹುಡುಗಿ. ಏನಮ್ಮ ನೀನು ಯಾರು? ಇಲ್ಲ ನಾನು ಯಾರೋ ಒಬ್ಬಳು ಅನಾಥೆ, ಏನು ಕೇಳಬೇಡಿ, ನಾನು ಹತ್ರಿಗೆ ಅನಾಥನ್ನೇ ಜೋಡು ಮಾಡ್ತಾನೆ ದೇವರು, ನೀನೇನು ಯೋಚನೆ ಮಾಡಬೇಡ, ಒಳ್ಳೆಯ ಕಡೆ ನೋಡಿ ಮದುವೆ ಮಾಡಿ ಕೊಡ್ತೀನಿ ಅಂತ ಅವಳು ತಾಯಿ ಅಂತಾಳೆ. ಅಂದ ತಕ್ಷಣ ಅವರು ತಂದೆ ಏನಂತಾನೆ, ಒಳ್ಳೆ ಕಡೆ ನೋಡಿ ಕೊಡೋದಕ್ಕೆ ನಮ್ಮ ಹುಡುಗನಿಗೇನೇನೆ ಮದುವೆ ಮಾಡ್ಬೇಡಣ, ಅನಾಥರಿಗೆ ಅನಾಥರಿ ಗತಿ ಅಂತಂತಾರಲ್ಲ ಹಾಗೆ. ಅವನು ನೋಡಿದ್ರೆ ಏನೋ ಭಾವನೆ ಅವಳಿಗೆ, ಅಂದ್ರೆ ತಾಯಿ. ಹೌದು, ಪ್ರೀತಿ. ಪ್ರೀತಿ, ಆ ಪ್ರೀತಿ ಸೆಕ್ಸ್ ಪ್ರೀತಿ ಅಲ್ಲ, ಅವನು ನೋಡಿದ ತಕ್ಷಣ ಏನೋ ಮಾತು ಭಾವನೆ. ಹೌದು, ಅವನು ಇವಳು ನೋಡಿದ ತಕ್ಷಣ ಅವನಿಗೂ ಅದೇ ತರ ಒಂದು ಭಾವನೆ. ನೋಡಿ ಎಷ್ಟು ಪ್ಲಾನ್ ಹಾಕ್ಬಿಟ್ರು ನಮ್ಮ ತಾಯಿ. ಇವಳು ಅಂತಾಳೆ, ಇನ್ನ ಮತ್ತೆ ಇಲ್ಲಿ ಈ ಸಾಮಾಜಿಕ ಜೀವನಕ್ಕೆ ಬಂದೆ ನಾನು, ಜನರ ಹತ್ರ ಬಂದೆ, ಇಷ್ಟು ದಿವಸ ಜನರಿದ್ದೆ. ಹೌದು, ಈಗ ನನ್ನ ಬದುಕನ್ನ ನಾನು ಕಟ್ಕೋಬೇಕಲ್ಲ ಅಂತ ಹೇಳ್ಬಿಟ್ಟು ಅಂದ್ಬಿಡ್ತಾಳೆ. ಅಂದ್ಬಿಡ್ತಾಳೆ, ಮದುವೆನೂ ಆಗ್ಬಿಡತ್ತೆ. ಗೊತ್ತಿರೋದಿಲ್ಲ ಇವಳಿಗೂ ಅಷ್ಟೇ, ಅವನಿಗೂ ಅಷ್ಟೇ. ಒಂದ್ ದಿವಸ ತಿರುಗಿ ಬಸ್ರಿ ಆಗ್ತಾಳೆ, ಮಗುನ ಹೆರ್ತಾಳೆ. ಅದಕ್ಕೆ ಜ್ವರ ಬಂದಿರುತ್ತೆ. ತಾಯಿ ಕರ್ಕೊಂಡು ಹೋಗೋಣ ದವಾಖಾನೆಗೆ. ಏನು ತಕ್ಷಣ ಚಳಿ ಇದೆ ತಡಿ, ನನ್ನ ಹತ್ರ ಒಂದು ಸೀರೆ ಇದೆ, ತಗೊಂಡು ಬಂದು ಬೆಚ್ಚ ಹೊದಿಸು ಮಗುಗೆ ಅಂತ ಹೇಳ್ಬಿಟ್ಟು ಇವಳೇನ ಆ ಸೀರೆ ಸುತ್ತಿ ಆ ಮಗುನ ಬಿಟ್ಟಿರ್ತಾಳಲ್ಲ, ಅದೇ ಸೀರೆ ತಗೊಂಡು ಬಂದು ಕೊಟ್ಬಿಡ್ತಾಳ. ಸೀರೆ ನೋಡಿದ ತಕ್ಷಣ ಇವಳಿಗೆ ತಾಯಿ ಹೆಣಿತಿರ್ತಿದ್ ನೋಡಿದ್ಲೋಳು. ಹೌದು, ಇದು ಯಾರ್ದು? ಇಲ್ಲ ನಿಜ ಹೇಳಿ, ಇದು ಯಾರ್ದು ಅಂತ ತಕ್ಷಣ, ಇಲ್ಲ ಹಿಂಗೆ ನನ್ನ ಮಗುನ ಸುತ್ಕೊಂಡು ಬಂದಿತ್ತು. ಎಲ್ಲಿದೆ ಆ ಮಗು? ಇನ್ಯಾರು? ನಿನ್ ಗಂಡ ಅಂತ ಹೇಳ್ತಾಳೆ. ಅವಳಿಗೆ ಸಿಡಿಲು ಬಡ್ದಂಗಾಗಿರುತ್ತೆ. ಮಗು ಹೆತ್ತಾಗಿದೆ, ತಾಯಿದು ಮಾತು ಸತ್ಯ ಆಗಿದೆ, ಏನ್ ಮಾಡ್ಬೇಕು ಅಂದ ತಕ್ಷಣ ಅವಳೆಲ್ಲ ಹೇಳ್ತಾಳೆ, ಹಿಂಗ ಒಂದ್ ಮಗು ಬಂತು, ನಮ್ಗೆ ಮಕ್ಳಿರ್ಲಿಲ್ಲ, ಸಾಕಿದ್ವಿ, ಆ ಊರೇ ಬಿಟ್ವಿ, ಈ ಊರ್ನಲ್ಲೆಲ್ಲ ನನ್ ಮಗನೇ ಅಂತ ತಿಳ್ಕೊಂಡಿದ್ದಾರೆ, ಏನಾಯ್ತು ಬಿಡು, ಅನಾಥ ಮಗು, ಅವನು ಕೂಡ ನೀನು ಅನಾಥೆ ಅಂತ ಹೇಳಿದೆ ಅಲ್ಲ, ಅದಕ್ಕೆ ನಾವು ಮದುವೆ ಮಾಡಿದ್ವಿ ಅದು ಹೋಗ್ಬಿಡ್ತಾಳೆ. ಆಮೇಲೆ ಹೇಗೆ ಎಂಡು ಮಾಡ್ಬೇಕು, ನನಗೆ ಈ ಸುಸೈಡು ಆತ್ಮಹತ್ಯೆ ಅಂದ್ರೆ ನನಗಾಗಲ್ಲ. ಮನುಷ್ಯನಿಗೆ ಎಷ್ಟೇ ಕಷ್ಟ ಬಂದ್ರು ಅವ್ರು ಮುಂದೊಂದು ಬೆಳಕಿದೆ, ಖಂಡಿತ. ಈ ಸುಸೈಡ್ ಮಾಡ್ಕೊಳ್ಳೋರು ಕಂಡ್ರೆ ನನಗೆ ಬೇಜಾರನ್ಸಲ್ಲ, ಇದು ಏನಪ್ಪ ಯಾಕೆ ಹಿಂಗ್ ಮಾಡ್ಕೋತಾರೆ, ಇನ್ನು ಬದುಕಲ್ಲಿ ಇನ್ನು ಏನ್ ನೋಡ್ಬೇಕಾಗಿರುತ್ತೋ ಏನೋ ಅವ್ರು ಯಾಕೆ ಮಾಡ್ಕೋತಾರೆ. ಈ ಹುಡುಗಿಯರು ಅದೇ ತರ ಮಾಡ್ತಾ ಇದ್ದಾರೆ ಇವಾಗ. ಆ ತರ ಯಾರೂ ಮಾಡ್ಬಾರ್ದು. ಮುಂದೆ ನಿಮ್ಮ ದೈವದಲ್ಲಿ ಏನೇನಿರುತ್ತೆ ಅದನ್ನೆಲ್ಲ ಅನುಭವಿಸ್ಬೇಕು ವಿನಃ. ಆಮೇಲೆ ಏನು ಅದನ್ನೇ ಹುಚ್ಚಿ ಮಾಡ್ಬಿಟ್ಟೆ ನಾನು. ಹುಚ್ಚಿ ಆಗ್ಬಿಟ್ರೆ ಹುಚ್ಚಿ ಜೊತೆ ಜೀವನ ಮಾಡಕ್ಕೆ ಯಾರು ಮನ್ಸು ಮಾಡಲ್ವಲ್ಲ. ಇನ್ನೊಬ್ರು ನಮ್ಮ ಚಂದ್ರು ಸರ್, ಅವರು ಸುಸೈಡ್ ಮಾಡಿದ್ರು, ಅವ್ರವ್ರ ಭಾವನೆಗಳು ಆ ತರ. ಆಮೇಲೆ ತಿರ್ಗಾ ಮತ್ತೆ ನಾನು ಏಕವ್ಯಕ್ತಿ ಪ್ರದರ್ಶನ ನೋಡಿದೆ. ಎಲ್ಲ ಶಕುಂತಲೆ ಪೌರಾಣಿಕ ಮಾಡ್ತಾರೆ. ನಾವು ನೋಡಿದ ಒಂದು ವ್ಯಕ್ತಿ ನಾನು ಮಾಡ್ಬೇಕು ಅನ್ನೋ ನನ್ನ ಮನಸ್ಸಿಗೆ ಬಂತು. 2 ದಿವಸ ಆಮೇಲೆ ನನ್ಗೆ ಇವಾಗೆಲ್ಲ ಅಡ್ವರ್ಟೈಸ್ಮೆಂಟ್ ಅಂತಾರೆ, ಅವಾಗ ಡಬಲ್ ಎಸ್ ಅಂತ ಒಂದು ಕೋಕಾ ಕೋಲಾ ಬರ್ತಾ ಇತ್ತು, ಕೋಕಾ ಕೋಲಾ ಟೈಪ್. ಅದಕ್ಕೂ ಕೂಡ ನನ್ನ ಅಡ್ವರ್ಟೈಸ್ಮೆಂಟ್ ತಗೊಂತಿದ್ರು, ಉಪ್ಪಿನಕಾಯಿ ಅಡ್ವರ್ಟೈಸ್ಮೆಂಟ್ ತಗೊಂತ ಇದ್ರು. ನಮ್ಗೆ ಏನು ಗೊತ್ತಿರ್ಲಿಲ್ಲ, ಡಬ್ಬ ಉಪ್ಪಿನಕಾಯಿ ತಗೊಟ್ರು ಸಾಕು ಅಂತ ಬರ್ತಾ ಇದ್ವಿ. ಉಪ್ಪಿನಕಾಯಿ ಡಬ್ಬಕ್ಕೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ದೆ ಆಗ 77 ಅಲ್ಲಿ.
ಆಮೇಲೆ ಆಕಾಶವಾಣಿಯಲ್ಲಿ ಹೋಗ್ಬೇಕು ಅನಿಸ್ತು. ಅಲ್ಲಿ ಹೋದೆ. ನನಗೆ ತುಂಬಾ ಡ್ರಾಮಾಗಳನ್ನ ಆಕಾಶವಾಣಿ, ಯಮುನಾ ಮೂರ್ತಿ ಅವರ ಹೆಸರು ಕೇಳಿರ್ಬೇಕು. ಯಮುನಾ ಮೂರ್ತಿ ಅವರು ನನ್ನ ಗುರುಗಳು, ಅಂದ್ರೆ ಆಕಾಶವಾಣಿ ಗುರುಗಳು. ಫ ಅಂದ್ರೆ ಮೈಕ್ ಎದುರಿಗೆ ಬಿಡಬಾರ್ದು, ಫಲ ಅನ್ಬೇಕು, ಈ ತರ ಎಲ್ಲ ಒಂದು ಟಿಪ್ಸ್ ಗಳನ್ನ ಹೇಳ್ಕೊಟ್ಟವರು. ಅವರು ತುಂಬಾ ಡ್ರಾಮಾದಲ್ಲಿ ನನ್ನ ಆಕ್ಟಿಂಗ್ ಮಾಡಿಸಿದ್ದಾರೆ. ಹೀಗ್ ಮಾತಾಡ್ಬೇಕು, ಮಾತಾಡೋದು ಹೇಗೆ ಅಂತ ಕಲಿಸಿದ ಗುರುಗಳು ಅವರು, ಯಮುನಾ ಮೂರ್ತಿ ಅವರು. ಆಕಾಶವಾಣಿಲಿ ನೀವು ಈಗ ನಂಬಲ್ಲ, 20 ರೂಪಾಯಿ ಕೊಡ್ತಾ ಇದ್ರು ನಮ್ಗೊಂದು ಡ್ರಾಮಾಗೆ. ಆ 20 ರೂಪಾಯಿನಾಗ ಇಷ್ಟು ಖುಷಿಯಿಂದ ಹೋಗಿ 3 ದಿವಸ ರಿಹರ್ಸಲ್ ಕೊಟ್ಟರು ತಗೋತಾ ಇದ್ವಿ. ಈಗಲೂ ನನ್ನ ಹತ್ರ ರೆಕಾರ್ಡ್ಗಳಿದೆ. 20 ರೂಪಾಯಿ ಒಂದು ಡ್ರಾಮಾ, ನ್ಯಾಷನಲ್ ಡ್ರಾಮಾ ಅಂದ್ರೆ 60 ರೂಪಾಯಿ. 60 ರೂಪಾಯಿ ಅಂದ್ರೆ ಖುಷಿ ನಮಗೆ. 60 ರೂಪಾಯಿ ಬಂತಲ್ಲ. ಇವತ್ತು 60,000 ಕೊಟ್ರು ಖುಷಿ ಇಲ್ಲ ಅದು. ಹೌದಲ್ವಾ ಅಮ್ಮ? ಇವತ್ತು 60,000 ಕೊಟ್ರು 60 ರೂಪಾಯಿ ಗೆದ್ದಿದ್ ಖುಷಿ ಈಗಿಲ್ಲ. ಇಲ್ಲ. ಓಕೆ, ನೆಕ್ಸ್ಟ್ ಫೋಟೋ ಹೋಗೋಣವಾ? ಈ ಫೋಟೋ ಬಗ್ಗೆ ಉಮಾಶ್ರೀ ಮೇಡಮ್ ಇದಾರೆ. ಇದು ಯಾವಾಗ ಮೇಡಮ್? ಇದು ಎಲ್ಲ 25 ವರ್ಷದ ಕೆಳಗಡೆ ಇದೆ ಫೋಟೋಸ್. ಅದು ಯಾವ ಸಂದರ್ಭದಲ್ಲಿ? ಪುಟ್ಟರಾಜು ಗವಾಯಿಗಳಿದ್ದಾರೆ ಅವರು. ಅದು ಒಂದು 100 ಪ್ರಯೋಗ ಆಯ್ತು, ಒಂದು ಸೊಸೆ ಹಾಕಿದ ಸವಾಲ್ ಅಂತ. ಅವಾಗ ಅವರು ಬಂದಿದ್ರು. ಬಂದು ನನಗೆಲ್ಲ ಈ ತರ ಸನ್ಮಾನ ಮಾಡಿ, ಸನ್ಮಾನಗಳು ಕಲಾವಿದರಿಗೆ ನಡೀತಾನೆ ಇರ್ತದೆ. ರಂಗಭೂಮಿ ಕಲಾವಿದರಿಗೆ ಕಾಡಿ ಕೊಡ್ತಾ ಇರ್ತಾರೆ ಕೆಲವರು. ಆಮೇಲೆ ರಂಗಭೂಮಿಯಲ್ಲಿ ನಮಗೆ ಪ್ರಶಸ್ತಿ ಬಂದ್ರೆ ಮಾತ್ರ ನಮಗೆ ಇದರಿಂದ ಪೆನ್ಷನ್ ಸಿಗೋದು. ಅಂದ್ರೆ ನಾವ್ ಯಾರು ಅಂತ ಗುರುತಿಸ್ಬೇಕಲ್ಲ ಇಲಾಖೆಗೆ. ಅದಕ್ಕೆ ನಾನೇನ್ ಮಾಡ್ತಾ ಇದ್ದೆ, ಕಂಪ್ನಿಯಲ್ಲಿ ಇದ್ದಾಗ ಯಾರು ನನಗೆ ಸನ್ಮಾನ ಮಾಡಕ್ ಬಂದ್ರೆ ಬನ್ನಿ, ನಮ್ಮ ಮನೆಗ್ ಬನ್ನಿ ಅಂತ ಕರಿತೆ. ನಿಮ್ ಬಜೆಟ್ ಎಷ್ಟು? ಇಲ್ಲ ನಿಮ್ಗೊಂದ್ ಸೀರೆ, ಹಣ್ಣು, ಇದು ಹಾರ, 1,000 ರೂಪಾಯಿ ಲೆಕ್ಕ ಇರ್ತೀವಿ. ನಾನೊಬ್ಳು ಅಷ್ಟು ಚೆನ್ನಾಗಿ ಮಿಂಚ್ತಾ ಇದ್ದೆ. ನಂದೆ ನೋಡಿ, ನಾನು ಒಬ್ಬಳಿಂದ ನಾಟಕ ಆಗಲ್ಲ. ಒಂದು ಗೇಟ್ ಕೀಪರು, ಒಂದು ಪರದೆ ಎಳೆಯವನು, ಎಲ್ಲರಿಂದಲೂ ನಾಟಕ ಆಗೋದು. ಅದಕ್ಕೆ ನೀವು ಒಂದು ಕೆಲಸ ಮಾಡಿ, ನನಗೆ ಸನ್ಮಾನ ಬೇಡ, ಈ ತರ ಒಂದೊಂದು ಸರ್ಟಿಫಿಕೇಟ್ ಮಾಡಿಸಿ, ಒಂದೊಂದು ಗುಲಾಬಿ ಹೂ ಕೊಟ್ಬಿಡಿ. ಅಂದ್ರೆ ಉಳಿದವರಿಗೆಲ್ಲ ಒಂದು ಸರ್ಟಿಫಿಕೇಟ್ ಬಂದ್ರೆ ನಾಳೆ ಅವರಿಗೆ ಮಾಶಾಸ್ಥಾನ ಬರುತ್ತೆ. ನಾವು ಕಲಾವಿದರು ಅಂತ ತೋರಿಸ್ಕೊಳಕ್ ನಮ್ಮ ಹತ್ರ ಏನಾದ್ರು ಗುರ್ತ್ಬೇಕಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಕಂಪ್ನಿ ಒಂದು 25-30 ಜನಕ್ಕೆ ಸರ್ಟಿಫಿಕೇಟ್ ಮಾಡಿಸಿ ಕೊಡಿಸ್ತಿದೆ. ಕೆಲವರು ಹಿಂಗೆ ಐಡಿಯಾ ಹೇಳ್ಕೊಟ್ಟಿದಾರ ಅಂತ ಅದನ್ನು ಮಾಡಿ ನನಗೂ ಸನ್ಮಾನ ಮಾಡೋರು. ಒಂದು ಗುಲಾಬಿ ಹೂ ಕೊಟ್ಟು ಅದೇ ದುಡ್ಡಲ್ಲಿ ಒಂದು ಸರ್ಟಿಫಿಕೇಟ್ ಮಾಡಿಸ್ಕೊಡ್ತೀವಿ. ಅಂದ್ರೆ ಇದು ಈಗ ನೀವು ಮೂವ್ಮೆಂಟ್ ಕೊಟ್ರೆ ಅವೆಲ್ಲ ನಾವು ಹೊತ್ಕೊಂಡು ಹೋಗಿ ಅಲ್ಲಿ ತೋರ್ಸಕ್ ಆಗಲ್ಲ. ಕರೆಕ್ಟ್. ಎಷ್ಟು ಮೂವ್ಮೆಂಟ್ಸ್ ಗಳಿತ್ತು ನನ್ನ ಹತ್ರ ಲೆಕ್ಕ ಇಲ್ಲ. ಅದೇನ್ ಮಾಡಕ್ಕಾಗುತ್ತೆ? ಅಷ್ಟು ದೊಡ್ಡ ಮನೆ ನಮ್ಗೆ ಇರೋದಿಲ್ಲ. ಎಲ್ಲ ಅವ್ರಿಗೆ ಕೊಟ್ಟು ಇವ್ರಿಗೆ ಕೊಟ್ಟು ಬಿಸಾಕಕ್ ಮನ್ಸಾಗಲ್ಲ. ಅದಕ್ಕೆ ಒಂದು ಸರ್ಟಿಫಿಕೇಟ್ ಆದ್ರೆ ಫೈಲ್ ಎಲ್ಲ ಹಾಕಿ ಇಡ್ತಾರೆ. ಕಲಾವಿದರಿಗೆ ಅದರಿಂದ ಮಾಶಾಸ್ಥಾನ ಬರುತ್ತೆ. ನೀವು ಆತರ ಮಾಡಿ ಅಂತ ಎಷ್ಟು ಊರಿಗೆ ನಾನು ಅದೇ ತರ ಹೇಳ್ಬಿಟ್ಟು ಮಾಡಿಸಿ. ಎಲ್ರು ತೆರೆ ಮುಂದೆ ಬರೋದನ್ನ ಮಾತ್ರ ನೋಡ್ತಾರೆ, ತೆರೆ ಹಿಂದೆ ಇರೋರ್ನ ಯಾರು ಗಮನಿಸಿರೋಲ್ಲ. ಆದ್ರೆ ನೀವು ಗ್ರೇಟ್. ಆ ತೆರೆ ಹಿಂದೆ ಇರೋರ್ನು ಮನ್ಸಲ್ಲಿ ಇಟ್ಕೊಂಡು ತಲೆಯಲ್ಲಿ ಇಟ್ಕೊಂಡು ಇದನ್ನ ಮಾಡಿದಿರಲ್ಲ, ಗ್ರೇಟ್. ಓಕೆ, 1992 ಅಲ್ಲಿ ನೀವು ಶ್ರೇಷ್ಠ ನಟಿ ಪ್ರಶಸ್ತಿ ತಗೊಂಡಿದ್ದೀರಾ. ಶ್ರೇಷ್ಠ ನಟಿ ಪ್ರಶಸ್ತಿ ಅದು ಆಗಿನ ಕಾಲದಲ್ಲಿ ಅಷ್ಟು ಹುಡುಗಾಟದ ಮಾತಲ್ಲ. ದಾವಣಗೆರೆ ಕ್ಯಾಂಪ್ ಅಲ್ಲಿ ನನಗೆ ಅವಾರ್ಡ್, ಇದ್ರದ್ದು ಕನ್ನಡ ಸಂಸ್ಕೃತಿ ಇಲಾಖೆ ಅವಾರ್ಡ್. ಯಾವ್ದಕ್ಕೆ ಪರ್ಟಿಕ್ಯುಲರ್ ಆಗಿ ಅಂತನಾ ಓವರ್ ಆಲ್ ಎಲ್ಲ? ಡ್ರಾಮಾ ಫೀಲ್ಡ್ ಅಲ್ಲಿ. ಇದು ನಮ್ಮ ಸೀರಿಯಲ್ ಫೀಲ್ಡ್ ಅಲ್ಲಿ ಇಂಥದೇನ್ ಬರಲ್ಲ. ಆದ್ರೆ ಪ್ರತಿ ವರ್ಷ 1000 ಎಪಿಸೋಡ್ ಆದ್ರೆ 1000 ಸರ್ದಾರರು ಅಂತ ಕೊಡ್ತಾರೆ, ನಮಗೆ ಸರ್ಟಿಫಿಕೇಟ್ ಕೊಡ್ತಾರೆ. ಸೂಪರ್. KTV ಇಂದ. ಹೀಗಾಗಿ ನನಗೆ ಕುಲವಧುದಿದೆ, ಒಲುಮೆದಿದೆ, ಅಂತರಾಳದಿದೆ. ನಮ್ಮಮ್ಮನ ಫೇವ್ರೆಟ್ ಧಾರಾವಾಹಿ ಕುಲವಧು, ಮಿಸ್ ಮಾಡ್ದಂಗ್ ನೋಡಿದ್ದಾರೆ. ಈಗ ಇದು ಒಂದು ಆಗ್ತಾ ಇದೆ, ರಾಮಾಚಾರಿ. ಅದು ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಅಮ್ಮ, ಇದು ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ದಾವಣಗೆರೆಯಲ್ಲಿ ಕೊಟ್ಟಿರುವ. ಇದ್ರ ಬಗ್ಗೆ ಹೇಳೋದಾದ್ರೆ? ಅದೇಮ್ಮ, ನನ್ನ ವೃತ್ತಿ ರಂಗಭೂಮಿಯ ಸೇವೆಯನ್ನು ಗುರುತಿಸಿ ನಾನೊಂದು 3 ತಿಂಗಳು ಮಗು ಇರ್ತಾನು ಪಾತ್ರ ಮಾಡಿದ್ದು ಎಲ್ಲರಿಗೂ ಗೊತ್ತಿದೆ, ಹಿರಿಯರಿಗೆ. ಹೌದು. ಹೀಗಾಗಿ ನನಗೆ ಅವಾರ್ಡ್. ಅಮ್ಮ, ಎಷ್ಟು ನಾಟಕಗಳನ್ನ ಮಾಡಿದ್ದೀರಾ ನೀವು? ಲೆಕ್ಕ ಇದೆಯಾ? ಲೆಕ್ಕನೇ ಇಲ್ಲ. ಈಗ ನನಗೆ ಒಬ್ರು ಒಂದು ಫಾರಿನ್ ಅವ್ರು ಬಂದಿದ್ರು ಒಂದ್ಸತಿ, ಕರೆದು ನನ್ನ ಇಂಟರ್ವ್ಯೂ ನಂದೆ. ನನಗೆ ಇಂಗ್ಲಿಷ್ ಬರಲ್ಲ, ಅವ್ರಿಗೆ ಕನ್ನಡ ಬರಲ್ಲ. ನಾನು ಎಂತ ಇಂಟರ್ವ್ಯೂ ಕೊಡ್ಲಿ? ನನಗೆ ಸ್ವಲ್ಪ ಬರ್ತದೆ. ಆಕ್ಸ್ಫರ್ಡ್ ಅಂದ್ರೆ ಏನು ಗೊತ್ತಿಲ್ಲ ನನಗೆ. ಯಾವತ್ತು ಆಕ್ಸ್ಫರ್ಡ್ ಇಂದ ಬಂದಿದ್ರು. ಆಮೇಲೆ ಸಿಲ್ಲಿಂಗ್ ಪಟ್ನಿ ಶೆಟ್ಟಿ ಅಂತ ನಮ್ಮ ಇದರಲ್ಲಿ ಪ್ರಿನ್ಸಿಪಾಲ್ ಇದ್ದಾರೆ ಹುಬ್ಳಿಲಿ, ಅವ್ರು ಕರ್ಕೊಂಡ್ ಬಂದಿದ್ರು. ಆಮೇಲೆ ಅವರು ಬರ್ಕೊಂಡು
ಇಲ್ಲ ನನಗೆ ಸ್ವಲ್ಪ ಸ್ವಲ್ಪ ಬರ್ತದೆ, ನೀವು ಮಾತಾಡಿದ್ರೆ ಅರ್ಥ ಆಗ್ತದೆ ಅಂತ. ಆಯ್ತು ಅಂತಂದೆ. ಹಂಗಾರೆ ಸ್ವಲ್ಪ ನಿಮ್ದು ಎಷ್ಟು ಡ್ರಾಮಾ ಮಾಡಿದ್ದೀರಿ? ನಂದೇನಂಗೆ ಇಲ್ಲ, ನಿನ್ನೆ ಏನ್ ಪಲ್ಯ ತಿಂದಿದ್ದೆ, ಮೊನ್ನೆ ಏನ್ ಸಾರು ಊಟ ಮಾಡಿದ್ದೆ ಅಂದ್ರೆ ಏನ್ ನೆನ್ಪಿರುತ್ತೆ? ದಿನ ಬದುಕಿಗೆ ಬೇಕು, ಹಾಗೆ ಇದು ನಮ್ಮ ಬದುಕಿಗೆ ಬೇಕು, ಮಾಡ್ತೀನಿ. ಇದು ನಾವು ಲೆಕ್ಕ ಇಟ್ಟಿಲ್ಲ ಸರ್. ಸುಮಾರು ಒಂದು 10,000 ಮೇಲೆ ಆಗಿರ್ಬಹುದು ನನ್ನ ಡ್ರಾಮಾ. ನೋಡಮ್ಮ ಇಲ್ಲೇ ಲೆಕ್ಕ ಹಾಕು, ದಿನ 2 ಶೋ ಆಗುತ್ತೆ, ಭಾನುವಾರ 3 ಶೋ ಆಗುತ್ತೆ, ತಿಂಗಳಿಗೆ 64 ನಾಟಕ ಆಗುತ್ತೆ. ಹಿಂಗೆ 10 ವರ್ಷಗಟ್ಲೆ ಹಿಂಗೆ ಮಾಡಿದೀನಿ ನಾನು. ಎಲ್ಲಿ ಲೆಕ್ಕ ಇಡದಮ್ಮ, ಲೆಕ್ಕ ಇಡಕ್ಕೆ ಈಗ ಎಷ್ಟ್ ಸತಿ ತಿಂದಿದ್ದೆ ಇಷ್ಟು ವರ್ಷದಲ್ಲಿ ಎಲ್ಲ ಬರ್ಕೊಂಡ್ರು. ಒಂದು ಕಷ್ಟದ ಜೀವನ ಹೇಳಿ ಅಂದ್ರು. ನಿಮ್ ಕಷ್ಟಕ್ಕೂ ನಮ್ ಕಷ್ಟಕ್ಕೂ ವ್ಯತ್ಯಾಸ ಇರುತ್ತೆ ತುಂಬಾ. ನಿಮ್ದೊಂದು ಕಷ್ಟ ಹೇಳಿ, ಅದ್ರ ಮೇಲೆ ನನ್ ಕಷ್ಟ ಹೇಳ್ತೀನಿ ಅಂದೆ. ನಾನೊಂದು ಡ್ರಾಮಾ ರಿಹರ್ಸಲ್ ಮಾಡ್ತಿದ್ದೆ, ಅವನು ಹೆಂಡತಿಗೆ ಹೆರಿಗೆ ಆಯ್ತು, ಅವನು ಹೋಗ್ಬಿಟ್ಟ. ಕಲಾವಿದ್ರದ್ದು ಎಷ್ಟು ಕಷ್ಟ ಅಂದ ಅವನು. ಅಯ್ಯೋ ನಮ್ ಪಾಲಿಗೆ ಇದು ಕಷ್ಟನೇ ಇಲ್ಲ, ಒಂದ್ ಹೆಣ್ಣೋ ಒಂದ್ ಗಂಡೋ ಹೆರ್ತಾಳೆ, ನಮ್ಮ ಕಷ್ಟ ಕೇಳಿ ಅಂತಂದೆ. ಏನು ಅಂತ ಹೇಳಿದ್ರು. ಅಮ್ಮ ಇದ್ರು, ಬದುಕಿದ್ರು. ಆಕೆ ರೆಹಮಾನಮ್ಮ ಅಂತ, ಕೊಪ್ನೂರ್ ರೆಹಮಾನಮ್ಮ ಕಂಪ್ನಿ ಕಟ್ಟಿದ್ರು ಅವ್ರು, ಡ್ರಾಮಾ ಕಂಪ್ನಿ. ಬಸ್ರಿ 3ನೇದು ಹೆರಿಗೆ ಅವ್ರದ್ದು. ಆಮೇಲೆ ಅವಾಗೆಲ್ಲೇನು ತಿಂಗಳಿಗೆ ಅಮಾವಾಸ್ಯೆಗೆ ಮುಟ್ಟಾಗಿದೆ, ಈ ಡಾಕ್ಟ್ರು ಇವೆಲ್ಲ ಇಲ್ಲ, ಇವೆಲ್ಲ ಇಲ್ಲ. ಅಮ್ಮ ತಾರಾಮತಿ ಪಾತ್ರ ಮಾಡ್ತಾ ಇದ್ರು, ಸತ್ಯ ಹರಿಶ್ಚಂದ್ರ ನಾಟಕ. ಆಮೇಲೆ ಏನು ಅರ್ಧ ನಾಟಕ ಆಗಿದೆ, 3 ಸೀನ್ ಆದ್ಮೇಲೆ ಹೆರಿಗೆ ನೋವು ಶುರು ಆಗ್ಬಿಟ್ಟಿದೆ ಅಮ್ಮನಿಗೆ. ಏನ್ ಮತ್ತೆ ಹಂಗೆ ಮಾಡ್ತಾ ಇದಾರೆ, ನೋವು ಇಟ್ಕೊಂಡೆ. ಆಮೇಲೆ ತಿರುಗಿ ಅರ್ಧ ನಾಟಕಕ್ಕೆ ಜೋರ್ ಬಂದ್ಬಿಟ್ಟಿದೆ. ಅವಾಗೆಲ್ಲ 3 ಗಂಟೆ 10:30 ನಾಟಕ ಶುರು ಆದ್ರೆ 3 ಗಂಟೆಗೆ ನಾಟಕ ಬಿಡ್ತಿತ್ತಮ್ಮ ನಾವೆಲ್ಲ ಮಾಡಿದ್ದು. ಈಗಿನ ಹಂಗಲ್ಲ, ಈಗಿನ ಕಲಾವಿದ್ರು ಪುಣ್ಯವಂತರು. 10:30 ಕರೆಕ್ಟ್ ಆಗಿ ನಾಟಕ ಶುರು, 3 ಗಂಟೆಗೆ ನಾಟಕ ಬಿಡೋದು ನಮ್ದು ರಾತ್ರಿ. ಹೌದು. ಅಂದ್ರೆ ರೈತರು ಬರ್ಲಿ, ವ್ಯಾಪಾರಸ್ಥರು ಬರ್ಲಿ, ಈ ತರ ಬರ್ಲಿ ಅನ್ನೋ ಉದ್ದೇಶದಿಂದ ಗುಬ್ಬಿ ವೀರಣ್ಣವ್ರು ಮಾಡಿದ ಪರಂಪರೆ ಇದು. ಆಮೇಲೆ ಆಕೆಗೆ ಹೆರಿಗೆ ನೋವು ತಡೆಯಕ್ಕಾಗಿಲ್ಲ, ಇಲ್ಲ ಸ್ವಲ್ಪ ಇಂಟರ್ವಲ್ ಬಿಡಿಸು ಅಂತ ಹೇಳಿದ್ದಾರೆ ಮ್ಯಾನೇಜರ್ಗೆ. ಇಂಟರ್ವಲ್ ಅಂದ್ರೆ ಆ ಹೇಳಿ ನನಗೆ ಗೊತ್ತಿಲ್ಲ. ಮೈಕ್ ಹಿಡ್ಕೊಂಡು ಅವ್ನ ಮ್ಯಾನೇಜರು, ಇಲ್ಲ ಹೊರಗಡೆ ಚಾದ ಅಂಗಡಿ ಇದೆ, ಎಲ್ರು ಚಾ ಕುಡಿದ್ ಬರ್ರಿ, ರಿಕಾರ್ಡ್ ಆಗೋ ತನಕ. ಅವ್ರವ್ರಿಗೋದ್ಮೇಲೆ 3 ಸುಲ್ಗಿತ್ತಿನ ಕರ್ಸಿದಾರೆ ಊರಲ್ಲಿ. ಸುಲ್ಗಿತ್ತಿ ಅಂತ ಇರ್ತಾರೆ, ಗೊತ್ತು ಗೊತ್ತು, ಕೇಳಿದೀನಿ. ಅವ್ರನ್ನ ಕರೆಸಿ ಹೆರಿಗೆ ಮಾಡಿಸ್ಕೊಂಡು 3 ರಿಕಾರ್ಡಲ್ಲಿ ಹೆರಿಗೆ ಮಾಡಿಸ್ಕೊಂಡು ಮತ್ತೆ ಪರದೆ ಎಳೆದು ಮುಂದೆ ಸೀನು ಮಗುನ ಹಾಕಿ ನಾಟಕ ಮಾಡಿದ್ದಾರೆ. ಇಂಥದ್ದು ರಂಗಭೂಮಿಲಿ ಆಗುತ್ತೆ ವಿನಃ ಬೇರೆ ಇವತ್ತಿನಾರು ಆದ್ರೆ ಟಿವಿನಲ್ಲಿ ಪತ್ರಿಕೆಯಲ್ಲಿ ಬರುತ್ತೆ. ಅದರ ಪೂರ್ತಿ ಡ್ರಾಮಾ ಕಂಟಿನ್ಯೂ ಮಾಡಿದ್ದಾರೆ ಅಮ್ಮ. ಈ ತರದ್ದೆಲ್ಲ ಇರುತ್ತೆ. ಅದು ಡ್ರಾಮಾ ಫೀಲ್ಡ್ ಅಲ್ಲಿ ಮಾತ್ರ ಇರುತ್ತೆ, ಬೇರೆ ಫೀಲ್ಡ್ ಅಲ್ಲಿ ಇರಲ್ಲ. ಆಮೇಲೆ ನಮ್ಮಲ್ಲೆಲ್ಲ ಏನಮ್ಮ ಅಂದ್ರೆ ಡ್ರಾಮಾ ಶುರುವಾಗಿರ್ತಲ್ಲ, ನಮ್ಮಲ್ಲಿ ಯಾರ ಸತ್ರು ಅಂತ ತಿಳ್ಕೊ, ಆ ವಿಷಯ ಏನಾದ್ರು ಫೋನ್ ಗೀನ್ ಏನಾದ್ರು ಬಂತು ಅಂದ್ರೆ ಹೇಳಲ್ಲ, ಡ್ರಾಮಾ ಹೇಳಲ್ಲ. ಅವ್ರೊಬ್ಬರಿಗೆ ಗೊತ್ತಿರಲ್ಲ, ಮಿಕ್ಕವರಿಗೆಲ್ಲ ಗೊತ್ತಿರುತ್ತೆ, ಮುಚ್ಚಿಟ್ಬಿಡ್ತಾರೆ. ಯಾಕಂದ್ರೆ ಮಾಡಕ್ಕಾಗಲ್ಲ. ಹೌದೌದು, ಮಾಡಕ್ಕಾಗಲ್ಲ, ಡ್ರಾಮಾ ಮಾಡ್ಲೇಬೇಕು. ಮಾಡಿ ಕರೆಕ್ಟ್ ಲಾಸ್ಟ್ ಹೇಳಿತಾರೆ. ಹೇಳಿದ್ಮೇಲೆ ಅವಾಗ ನಿಮ್ಮ ಮನೇಲಿ ಸತ್ತಿದ್ದಾರೆ, ಹೋಗ್ಬೇಕು ನೀವು ಅಂತ ಹೇಳ್ತಾರೆ. ಇವಾಗ್ಲೂ ಅದೇ ಪದ್ಧತಿ ಇರೋದು. ಡ್ರಾಮಾ ನಡಿಬೇಕಾದ್ರೆ ಹೇಳಿದ್ರೆ ಅವ್ನು ಹೊರಟೋಗ್ಬಿಟ್ರೆ ಡ್ರಾಮಾ ನಿಂತೋಗುತ್ತೆ. ಅಷ್ಟು ಜನ ಹಳ್ಳಿಯಿಂದ ಅಲ್ಲಿಂದ ನಾಟಕ ನೋಡಕ್ ಬಂದಿರ್ತಾರೆ. ಹೇಗೆ ಇವತ್ತಿಗೂ ಅದೇ ಪರಂಪರೆ, ಅದೇ ಪದ್ಧತಿ ಇರೋದು. ಆ ಕಲಾವಿದರಿಗೆ ಮಾತ್ರ ಗೊತ್ತಿರೋದಿಲ್ಲ, ಸತ್ತೋಗಿರೋದು ಬೇರೆಯವರಿಗೆಲ್ಲ ಗೊತ್ತಿರುತ್ತೆ. ಹೌದು ಅಮ್ಮ, ನಮ್ದು ಇಷ್ಟು ವರ್ಷ ಓದಿರೋದಕ್ಕೂ ಕೂಡ ನನ್ನ ಹತ್ರ ಸರ್ಟಿಫಿಕೇಟ್ ಇಲ್ವೇನೋ ನಿಮ್ಮ ಹತ್ರ? ಎಲ್ಲಿ ಅಮ್ಮ ಇಷ್ಟಿದೆ? ನಾನು ಓದಿರೋದಕ್ಕೂ ಕೂಡ ನಮ್ಮಪ್ಪ ಅಷ್ಟು ದುಡ್ಡು ಖರ್ಚು ಮಾಡಿ ಓದಿಸಿರೋದು ಕೂಡ ನನ್ನ ಹತ್ರ ಈ ಸರ್ಟಿಫಿಕೇಟ್ ಇಲ್ಲ. ನಿಮ್ಮ ಹತ್ರ ಎಷ್ಟು ಈ ವೃತ್ತಿ ರಂಗಭೂಮಿ ನಾಟಕೋತ್ಸವ ಅದು ಇದು ಅಂತ ಹೇಳ್ಬಿಟ್ಟು ಎಷ್ಟು ಸರ್ಟಿಫಿಕೇಟ್, ಇದಕ್ಕೆ ನೀವೆಷ್ಟು ಹೋರಾಡಿದ್ರಿ ಎಲ್ಲರಿಗೂ ಈ ಸರ್ಟಿಫಿಕೇಟ್ ಕೊಡ್ಬೇಕು ಅಂತ ಹೇಳಿ. ಯಾಕಂದ್ರೆ ರಂಗಭೂಮಿಲಿ ಕಷ್ಟಗಳು ಅನ್ನೋದು ಪರಂಪರೆಯಾಗಿ ಎಲ್ಲರಿಗೂ ಬಂದಿರುತ್ತೆ, ನಮಗೂ ಬಂದಿರುತ್ತೆ. ಅಲ್ಲಿ ಆ ಕಷ್ಟಕ್ಕೆ ಒಂದು ತಲೆನೋವು ಬರ್ಲಿ, ಒಂದು ಹೊಟ್ಟೆ ನೋವು ಬರ್ಲಿ, ನಮ್ಗೆ ಪರಿಹಾರನೆಲ್ಲ ಎಷ್ಟೊತ್ತಿದ್ರು ಹೋಗಿ ನಾವು ಮಾಡ್ಲೇಬೇಕು ಅಲ್ಲಿ. ಆ ತರ